ಮಾವು ಬೆಳೆಗೆ ಬೆಲೆ ಕುಸಿತವಾಗಿರುವ ಹಿನ್ನೆಲೆಯಲ್ಲಿ ಕಂಗಾಲಾಗಿರುವ ಕೋಲಾರ ರೈತರು ಮಾವು ಬೆಳೆಗಾರರು ಕನಿಷ್ಠ ಬೆಂಬಲ ಬೆಲೆ ಸಿಗದೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ಸಿಗದೆ ಆಗ್ರಹಿಸಿ ನಾಳೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಬಂದ್ಗೆ ಮಾವು ಬೆಳೆಗಾರರ ಸಂಘಟನೆ ನಿರ್ಧರಿಸಿದೆ. ಶ್ರೀನಿವಾಸಪುರದ ಮಾವು ಮಾರ್ಕೆಟ್ನಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಶ್ರೀನಿವಾಸಪುರ ಬಂದ್ಗೆ ಪ್ರಾಂತ ರೈತ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳು ಬಿಜೆಪಿ ಜೆಡಿಎಸ್ ಕೂಡ ಬೆಂಬಲಿಸಿದ್ದು ನಾಳೆ ಶ್ರೀನಿವಾಸಪುರ ತಾಲೂಕು ಸಂಪೂರ್ಣ ಸ್ತಬ್ಧಗೊಳ್ಳಲಿದೆ. ನಮ್ಮ 2019-2020ರಲ್ಲಿ ಆಲಿಕಲ್ ಬಂದಿದ್ದಾಗ ಸನ್ನಿವೇಶ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ನಾಳೆ ನಾವು ಇಲ್ಲಿ ಮಾರ್ಕೆಟ್ ತಾಯಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇದು ನಾವು ಮಾರ್ಕೆಟ್ ಓಪನ್ ಮಾಡ್ಕೊಂಡೇನೋ ನಾವು ಸೇಲ್ ಮಾಡ್ತೀವಿ, ಗಾಡಿಗೆ ಕಳಿಸ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಕೆಲವ್ರು ನಿರ್ಧಾರ ಕೊಟ್ಟು ಕೆಲವ್ರಿಗೆ ನಿರ್ಧಾರ ಕೊಟ್ಟು ಬಟ್ ನಾವು ನಾಳೆ ಒಂದಿನ ಏನು ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ರಿ, ಪ್ರತಿದಿನ ನಾವು ಬಂದು ನಾವು ಕಂಟಿನ್ಯೂ ಮಾಡಬೇಕಂತ ಹೇಳಿದ್ರೆ ನಾವು ಬಂದು ಬರ್ತೀವಿ. ಮುಂದಿನ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ನಾವೆಲ್ಲ 5 ಬೌಂಡ್ರಿಗಳೇನಿದೆ ಆ ಬೌಂಡ್ರಿಗಳನ್ನ ವಾರ್ಡ್ಗಳನ್ನು ಬಂದ್ ಮಾಡಿ ನಾವು ಸರ್ಕಾರಕ್ಕೆ ಒಂದು ಮಾನ್ಯತೆ ಮಾಡೋದಕ್ಕೆ DC ಬರಬೇಕು, ಅವ್ರು ಬರಬೇಕು ಅಂತ ಹೇಳ್ತೀವಿ. ಹಿಂದೆಗೂ DC ವರೆಗೆ ಚಿನ್ನಪ್ಪಣ್ಣ ನೀವೆಲ್ಲ ವಿಷಯ ತಿಳಿಸಿದ್ರು, ಬಟ್ ಇದುವರೆಗೂ ಸರ್ಕಾರ ಗಮನ ಹೋಗಿದೆಯೇ ಇಲ್ಲ. ಹೋಗಿದ್ರೆ ಅದ್ರ ಬಗ್ಗೆ ಎಲ್ಲ ಉಸ್ತುವಾರಿ ಸಚಿವರು ಮತ್ತೆ ಕೃಷಿ ಸಚಿವರಾದಂಥ ನಮ್ಮ ಇವರು ಕೆಲವರಾಯ ಸ್ವಾಮಿ ಅವರು ಇವರೆಲ್ಲ ಅದ್ರ ಬಗ್ಗೆ ಹೇಳ್ತಾರೆ.